ಇದೇ ತಿಂಗಳು 18ನೇ ತಾರೀಕು ಬರ್ತಾ ಇದೆ. ಸೊ ಆದಷ್ಟು ನಮ್ಮ ಮಾಧ್ಯಮ ಮಿತ್ರರು ಈ ಒಂದು ಸಿನಿಮಾ ಪ್ರಮೋಟ್ ಮಾಡಿ, ಸೊ ದಟ್ ಎಲ್ಲ ಆಡಿಯನ್ಸು ಫ್ಯಾಮಿಲಿ ಸಮೇತ ಬಂದು ಈ ಒಂದು ಸಿನಿಮಾ ನೋಡುವಂಗಾಗಲಿ ಅಂತ ಹೇಳ್ತಾ, ಇವತ್ತು ನಾವಿಲ್ಲೆಲ್ಲರೂ ಸೇರಿದ್ವಿ. ನಾನು ಮಾಡಿದ್ವಿ, ನಮ್ಮ ಪೂರ್ತಿ ಟೀಮ್ ಕಷ್ಟಪಟ್ಟು ಮಾಡಿದ್ದೀವಿ. ಸೊ ಸಿನಿಮಾ ಬಗ್ಗೆ ಏನು ಹೇಳೋಕ್ಕಿಲ್ಲ, ಇಲ್ಲ ಅವರೇ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ಇದು ರಿಯಲ್ ಲೈಫಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ ಅಂತ ಹೇಳ್ತಿದ್ದಾರೆ ಅಷ್ಟೇ. ಸ್ಟೋರಿ ಕೇಳ್ಬಿಟ್ಟು ಒಪ್ಕೊಂಡೆ. ಆಕ್ಚುಲಿ ನಾನು ರಿಯಲ್ ಸ್ಟೋರಿ ಅಂತ ಬಂದಿದ ತಕ್ಷಣ ನನಗೆ ಇಲ್ಲ ಮಾಡಲೇಬೇಕು ಅನ್ನೋ ಇದಿತ್ತು. ಸಿನಿಮಾ ಮಾಡಿದ್ವಿ, ಹೇಗೋ ಮುಗೀತು. ಈಗ ರಿಲೀಸ್ ಬಂದಿದೆ. ಸಿನಿಮಾ ನಾನು ನೋಡಿಲ್ಲ, ಡಬ್ಬಿಂಗ್ ನಾನು ಮಾಡಿಲ್ಲ. ಮೇ ಬಿ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ಅದು ಬೇರೆ ತರ ಬೇಕಿತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಸಿನಿಮಾ ನೋಡಿಲ್ಲ. ಸೊ ಚೆನ್ನಾಗಿದ್ಯಾ ಇಲ್ವಾ ಅಂತ ನಾನು ಹೇಳಕ್ಕಾಗಲ್ಲ. ಜನರು ನೋಡ್ತಾರೆ, ಅವ್ರು ಬೆಳೆಸ್ತಾರೆ ಅಷ್ಟೇ ಸರ್. ಹಾ ಸರ್, ಬ್ಯಾಕ್ ಬೆಂಚರ್ಸ್ ಅಂತ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಇನ್ನ ನಡೀತಾ ಇದೆ ಸರ್. ತಂದು ಚೂಪ್ ರಾಗಂಗಿಲ್ಲೋ ಸರ್, ನಾವಲ್ಲಿ ಪ್ರೆಸ್ ಮೀಟ್ ಕರೆದ್ರೆ ಅಷ್ಟು ಜನ ಬರ್ತಾರೆ, ಇಲ್ಲೇ ಸಾರ್ ಹಿಂಗೆ ನಾವು ಇಲ್ಲಿಯವರ ಅಂತ, ಅದಕ್ಕೆ ಅನೇಕ ಕಾರಣಗಳಿದೆ ಬಿಡಪ್ಪ ಅಂತ ನಾನು ಸಮಾಧಾನ ಮಾಡಿದ್ದಾಯಿತು. ಬಟ್ ನನಗೆ ಗೊತ್ತಿರೋಂಗೆ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಯಾವಾಗಲೂ ಕನ್ನಡ ಸಿನಿಮಾಗಳನ್ನು ಬೆಳೆಸ್ಕೊಂಡೇ ಬಂದಿದ್ದಾರೆ, ಅದ್ರ ಬಳಿ ಅನುಮಾನ ಇಲ್ಲ. ಏಕೆಂದರೆ ನಾನು ಕೂಡ 28 ವರ್ಷಗಳಿಂದಲೂ ಚಿತ್ರರಂಗದಲ್ಲಿ ಇನ್ನೂ ಉಳಿದಿದ್ದೀನಿ ಅಂತಂದರೆ ಅದಕ್ಕೆ ನಿಮ್ಮ ಹತ್ರ ಅನೇಕರ ಸಹಕಾರ ಇರೋದ್ರಿಂದಲೇ ಇದ್ದೀವಿ. ಅನೇಕ ಏಳು ಬೆಳೆಗಳ ನಡುವೆ ಇನ್ನೂ ಚಾಲ್ತಿಗಿದ್ದೀವಿ ಅಂತಂದರೆ ಅದು ಚಿಕ್ಕ ವಿಚಾರ ಖಂಡಿತ ಅಲ್ಲ. ಇನ್ನು ನಾನು ಡೈರೆಕ್ಟರ್ ಕುಮಾರ್ ಬಗ್ಗೆ ಹೇಳಬೇಕು ಅಂತಂದರೆ, ಮೊದಲು ನಮ್ಮ ಚೇಂಬರ್ ಆದಾಗ ಆರಂಭದ ದಿನಗಳಲ್ಲೇ ಗಾಯತ್ರಿ ಅಂತ ಒಂದು ಸಿನಿಮಾನ ತೊಗೊಂಡ್ಬಂದರು. ಬಹುಶಃ ಸಿನಿಮಾ ನಮ್ಮ ಚೇಂಬರ್ನಲ್ಲಿ 25 ದಿವಸ ಕಂಡ ಮೊದಲ ಚಿತ್ರ ಅದು. ಅದಕ್ಕಿಂತ ಮುಂಚೆ ಯಾವ ಸಿನಿಮಾನ ಅಷ್ಟು ದಿವಸ ಓಡಿರಲಿಲ್ಲ. ಅದೊಂದು ಹೆಗ್ಗಳಿಕೆ ನನ್ನ ಸಂಸ್ಥೆಗೆ. ಅಂಥ ಒಂದು ಸಿನಿಮಾನ ಆರಂಭದ ದಿನಗಳಲ್ಲಿ ನನ್ನ ವಾಣಿಜ್ಯ ಮಂಡಳಿಗೆ ನೀಡಿದಂಥ ನಿರ್ದೇಶಕ. ಮೊನ್ನೆ 2-3 ದಿವಸ ಪ್ರೆಸ್ ಮೀಟ್ ಯಾವುದೋ ಬೇರೆ ಕರೆದಾಗ ನಾನು ಹೋಗೋಕ್ಕಾಗಿರಲಿಲ್ಲ, ಮುಹೂರ್ತಕ್ಕೆ ಹೋಗೋಕ್ಕಾಗಿರಲಿಲ್ಲ. ಜೊತೆಗೆ ಮೊನ್ನೆ ಟೀಸರ್ ರಿಲೀಸ್ ಮಾಡಿದ್ರು ಪತ್ರಿಕಾಗೋಷ್ಠಿಗೆ ಬರೋಕ್ಕಾಗಿಲ್ಲ ಅಂತಂದ್ರು. ಇವತ್ತು ಆಪಾದನೆ ಬೀಳೋದಲ್ಲ, ಆಪಾದನೆ ಇತ್ತು. ಇಲ್ಲಪ್ಪ ನಾನು ಬಂದೇ ಬರ್ತೀನಿ ಇವತ್ತು. ನಾನು ಹೇಳಿದೆ, ಚಿತ್ರ ಬಿಡುಗಡೆಗಾಗಿ ಇಟ್ಕೊಂಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ನಾನು ಮಾತಾಡೋದಂಥದ್ದು ಏನಿರುತ್ತೆ, ನೀವುಗಳು ಮಾತಾಡಬೇಕಾಗತ್ತೆ, ನಿಮ್ಗಳದ್ದು ಕೆಲಸ ಅದು ಅಂತ ಹೇಳಿದೆ. ಇಲ್ಲ ಸರ್, ನೀವು ಬರಲೇಬೇಕು ಅಂತಂದರು. ಅವರ ಪ್ರೀತಿಗೆ ಮಣಿದು ನಾನು ಬಂದೆ. ಸೊ ಟೀಸರ್ ನೋಡಿದೆ, ಸಾಂಗ್ ನೋಡಿದೆ. ಬಹುಶಃ ಅದೆಲ್ಲವೂ ಕೂಡ ನೀವು ತಾಂತ್ರಿಕವಾಗಿ ಆಗಿದೆ, ಕಲಾವಿದರು ಹೇಗೆ ಬಳಕೆ ಮಾಡ್ಕೊಂಡಿದ್ದಾರೆ, ನಿರ್ದೇಶನದ ತಾಕತ್ತು ಅವ್ರಿಗೆ ಎಷ್ಟಿದೆ ಅಂತ ಬಹುಶಃ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಈಗ ನಾನು ಹೇಳಿದಾಗ ಅದು ಹೊಗಳಿಕೆನೂ ಆಗ್ಬೋದು ಅಥವಾ ತೆಗಳಿಕೆನೂ ಆಗ್ಬೋದು. ಇನ್ನೊಂದು ಮುಖಸ್ತುತಿ ಕೃಷ್ಣೇಗೌಡ ಹೇಳ್ತೀನಿ ಅಂತ ಅನ್ಬೋದು. ಅದೆಲ್ಲವನ್ನು ಬಿಟ್ಟು ನಿಮಗಂತೂ ಒಂದು ತಲೆಯಲ್ಲಂತೂ ಇರುತ್ತೆ. ಬೆಳಗ್ಗೆ ನಿಮ್ಮ ವೃತ್ತಿಪರತೆ ಅದೇ ಹೇಗಿರೋದ್ರಿಂದ, ವೃತ್ತಿಲೇ ಪ್ರತಿನಿತ್ಯ ನೀವು ಇಂಥದ್ದೇ ಸಿನಿಮಾಗಳು ನೋಡೋರಾಗಿರೋದ್ರಿಂದ ನಾವು ಅದ್ರ ಬಗ್ಗೆ ಅತಿ ಹೆಚ್ಚು ಮಾತಾಡೋದಕ್ಕಿಂತ. ಬಟ್ ಒಂದೇನಪ್ಪ ಅಂತಂದರೆ, ಈತನ ಬಗ್ಗೆ ನನಗೆ ತುಂಬ ಗೌರವ ಇರೋದೇನು ಅಂತಂದರೆ, ಒಂಥರ ಹುಡುಕಾಟದ ಜೀವಿ. ಏನೋ ಹುಡುಕ್ತಿರ್ತಾರೆ, ಯಾವುದೋ ಕಥೆಗಳು ಹುಡುಕ್ತಿರ್ತಾರೆ. ಮೊನ್ನೆ ಯಾವುದೋ 18 ಎಕರೆ ಲಕ್ಕಪ್ಪ ಅಂತ ಒಂದು ಸಿನಿಮಾ ಮಾಡ್ಕೊಂಡು ಬಂದ್ಬಿಟ್ಟ ಸರ್. ಅವಾಗ ಭೂಮಲ್ಲಿ ಈ ಒಂದೊಂದು ಸೈಟ್ 4 ಜನಕ್ಕೆ ಮಾಡ್ಬಿಡ್ತಾರೆ. ಪಾಪ ಅಮಾಯಕರು ಯಾರೋ ತಗೊಂಡು ಬಲಿಪಶು ಆಗ್ಬಿಡ್ತಾರೆ. ಒಳ್ಳೆ ಕಾಸು ಹುಡ್ಕೊಂಡು ಮಾಡೋದು. ಈಗ ಕರೆಂಟ್ ಅಫೇರ್ಸ್ ಅದು. ಈಗ ಸೈಟ್ ವ್ಯಾಲ್ಯೂ, ಭೂಮಿ ಬೆಲೆ ಏರ್ತಿದ್ದಂಗೆ ಅವ್ರು 4 ಜನಕ್ಕೆ ಮಾಡ್ತಾರೆ. ಯಾಕೆಂದ್ರೆ ನಾನು ಕೂಡ ಈಗ ಅದರಲ್ಲಿ ಒಬ್ಬ ಪೇಷಂಟೆ. ಯಾಕೆಂದ್ರೆ ಅಲ್ಲೆಲ್ಲ ಒಂದು ಕಡೆ ನಾನೀಗ 18 ವರ್ಷದಿಂದ ಒಂದು ಸೈಟ್ ತೊಗೊಂಡಿದ್ದೆ. ಅವ್ರಿಗೆ 3ನೇ ಹೆಂಡ್ತಿ ಇದ್ಲಂತೆ ನನಗೆ ಸೈಟ್ ಮಾರೋದಕ್ಕೆ. ಅವ್ರು ಕೇಸ್ ಹಾಕೋರಿಗೆ ನನ್ನ ಮೇಲೆ, ನಾನು 3ನೇ ಹೆಂಡ್ತಿ ಮಗ. ಈಗ ಅದೊಂದು ಹೊಸ ಅನುಭವ. ಆಗಲೇ ಹೇಳೋದಂಗೆ ಇದೊಂದು ಹೊಸ ಅನುಭವ. ಈಗ ಸೈಟ್ ಮಾರೋರಿಗೆ ನಿಮ್ಗೆ 8 ಜನ ಹೇಳ್ತಿದ್ದೀರ ಅವರಪ್ಪ. ಸಿನಿಮಾನ ನೋಡ್ಬಿಟ್ಟಾದ್ಮೇಲೆ ನನಗೆ ಗೊತ್ತಾಯಿತು, ಇವರಲ್ಲಿ ಒಂದು ಒಳ್ಳೆ ಕಲೆ ಇದೆ, ಒಂದು ಒಳ್ಳೆ ಇದಿದೆ, ಇವ್ರಿಗೆ ಒಂದು ಭವಿಷ್ಯ ಇದೆ ಅಂದ್ಬಿಟ್ಟು ಆ ಸಿನಿಮಾಗೆ ನಾನು ರಿಲೀಸ್ ಮಾಡ್ತೀನಿ, ಎಲ್ಲ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಅದನ್ನು ಕೈಗೊಂಡ್ಕೊಂಡು ಇಲ್ಲಿವರೆಗೂ ತಂದಿದ್ದೀವಿ. ನಾವು 18ನೇ ತಾರೀಕು ರಿಲೀಸ್ ಆಗೋವರೆಗೂ ತಂದಿದ್ದೀವಿ. ಇದು ಹೀಗೆ ಅವರಿಗೆ ಒಂದು ಒಳ್ಳೆ ಯಶಸ್ಸು ಕೊಟ್ಟು, ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹೇಳೋದೇನೆಂದರೆ, ಆ ಸಿನಿಮಾ ತೆಗಿಬೇಕಾಗಿದ್ದರೆ ತುಂಬ ಕಷ್ಟಪಟ್ಟಿದ್ದಾರೆ. ಆ ಕಷ್ಟಗಳನ್ನ ಕಣ್ಣಲ್ಲಿ ನಾನು ನೋಡಿದ್ದೀನಿ. ಆ ಕಷ್ಟದಲ್ಲಿ ಏನು ಇರುತ್ತೆ ಒಬ್ಬ ಡೈರೆಕ್ಟರ್ಗೆ ಅಂತ ಅಂದರೆ, ಸಿನಿಮಾ ಅಂದರೆ ಏನೋ ತಿಳ್ಕೊಂಬಿಡ್ತಾರೆ. ಅಷ್ಟೇ ಕಷ್ಟ, ಅಷ್ಟೇ ಒಂದೊಂದು ವಿಧಾನನೂ ಇರುತ್ತೆ ಅವರಿಗೆ. ಅವ್ರದ್ದೇ ಆದ ಒಂದು ಕನಸಿರುತ್ತೆ. ಆ ಕನಸಿಗೆ ಎಷ್ಟು ಜನ ತೊಂದರೆಗಳು ಕೊಡ್ತಾರೆ, ಎಷ್ಟು ಜನ ಇದನ್ನು ಮಾಡ್ತಾರೆ ಅಂತ. ಸರಿ, ಇದು ಈ ಕನಸಿನ ಪ್ರಾಜೆಕ್ಟ್ ಇದು ಹೆಂಗಾರ ಮಾಡಿ ಆಚೆ ತಿರ್ಬೇಕು ಅಂತ ಅಂದ್ಬಿಟ್ಟೆ ನಾನು ತುಂಬ ಮನಸ್ಸಿಗೆ ನೋವಾಯಿತು. ಈ ಕಥೆಯ ಮೂಲ ಎಲ್ಲಿ ಹುಡ್ತು ಅಂತಂದರೆ ಬಾಂಬೆಲಿ ಹುಡ್ತು. ಈ ಬಾಂಬೆಗೆ ನಾನು TV ರೈಟ್ಸು, ಡಬ್ಬಿಂಗ್ ರೈಟ್ಸ್ ಎಲ್ಲ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತೀನಿ.
ಅಲ್ಲಿ ನಮ್ಮ ಸ್ನೇಹಿತರು ಒಬ್ಬರಿದ್ರು, ನರೇಶ್ ಪಾಟೀಲ್ ಅಂತ. ಅವರು ಓದಕ್ಕೆ ನೀವು ಡೈರೆಕ್ಟರ್ ಅಲ್ವಾ, ನೀವು ಬನ್ನಿ ಸರ್, ಒಂದು ಒಳ್ಳೆ ನಿಮ್ಮ ಹತ್ರ ಮಾತಾಡ್ಬೇಕು ಬನ್ನಿ ಸರ್ ಅಂತ ಅಂದರು. ವಯಸ್ಸಾದ ವೃದ್ಧೆ ವೇಶ್ಯೆ ಅವರು. ಆ ವೇಶ್ಯೆ ಪರಿಚಯ ಮಾಡಿಕೊಟ್ರು. ಇಲ್ಲಿ ಬಾಂಬೆ ಸೆಂಟ್ರಲ್ಲಿ ಒಂದು ಹೋಟ್ಲು, ಅಲ್ಲಿ ಪರಿಚಯ ಮಾಡಿಕೊಟ್ರು. ಅವ್ರು ನೋಡಿದ್ರೆ ಹಣ್ಣು ಮುದುಕಿ ಆಗ್ಬಿಟ್ಟಿದ್ದಾರೆ ಈಗ. 90ರ ದಶಕದಲ್ಲಿ ನಡೆದಿರೋಂಥ ಘಟನೆ ಇದು. ಅಂದರೆ ಅವ್ರ ವೇಷ ಈಗ ಕಥೆಯಲ್ಲಿ ನಾಯಕ ನಾಯಕಿ ಮಾಡಿದಾರಲ್ಲ ನಮ್ಮ ಇದರಲ್ಲಿ, ಅವರ ಮೂಲ ಅವ್ರಿದಾರಲ್ಲ, ಅವ್ರು ತೀರೋಗ್ಬಿಟ್ಟಿದ್ದಾರೆ. ಅವ್ರ ಫ್ರೆಂಡು ಇವ್ರ ಅಜ್ಜಿ ನನಗೆ ಕತೆ ಹೇಳಿದ್ರು. ನೋಡ್ರಿ ಅವ್ರದ್ದು ಲೈಫು ಈ ವೇಷ ಅಡ್ಡಕ್ಕೆ ತಗಲಾಕ್ಸಿ ಅಮಾಯಕರನ್ನು ತಗೊಂಡೋಗಿ ಹಾಳು ಮಾಡ್ತಾರಲ್ಲ ಕೆಲವರು, ಆ ಘಟಕದಲ್ಲಿ ನಡೆದಿರೋಂಥ ಘಟನೆ ಅದು. ಆ ಕತೆ ನನಗೆ ಕೇಳಿದಾಗ, ಅವ್ರ ಅಜ್ಜಿ ಹತ್ರ ಕೇಳಿದಾಗ ಮನಸ್ಸಿಗೆ ತುಂಬ ನೋವಾಗ್ಬಿಡ್ತು, ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಈ ಕಥೆನೇ ಮಾಡ್ಬೇಕು ನಾನು ಅಂತ ಅಂದ್ಬಿಟ್ಟು ಫುಲ್ ಸ್ಟಡಿ ಮಾಡಿದೆ. ಸ್ಕ್ರೀನ್ ಪ್ಲೇ, ಡೈಲಾಗು ಎಲ್ಲ ಮಾಡಿಕೊಂಡೆ. ಮೂಲ ಕಥೆ ಅಜ್ಜಿಯವ್ರು ತಗೊಂಡೆ. 10% ನನಗೂ ಕಮರ್ಷಿಯಲ್ಗೆ ಅಟ್ಯಾಚ್ ಮಾಡಿಕೊಂಡೆ. 90% ಅವ್ರ ಅಜ್ಜಿ ಹೇಳಿದ ಕಥೆನೇ ಇದು ಮಾಡಿದೆ. ಆ ಕತೆ ನಾನು ಹೇಳ್ಬಾರ್ದು, ಮೇನು ನಡೆದಿರಲ್ಲ, ನಡೆದಿದೆ ಇವತ್ತು ಇದರಲ್ಲಿ ಎಲ್ಲ ದೊಡ್ಡ ಘಟನೆಗಳು. ಆ ಟೈಮಲ್ಲಿ ಫುಲ್ ನಡೆದೋಗಿದೆ ಅದು ಘಟನೆ. ಆ ಘಟನೆನ ಅದು ಎಲ್ಲೂ ಸ್ಪ್ರೆಡ್ ಆಗಿಲ್ಲ. ಅದು ಆ ಅಜ್ಜಿ ನನಗೆ ಸ್ಪ್ರೆಡ್ ಮಾಡಿದ್ರು. ದಲಿತರು ಮತ್ತು SC ST ಅವರು ಗೌಡ್ರುಗಳು ಹೆಂಗೆ ನಡೆಸ್ಕೋತಾರೆ. ಇವತ್ತೇನೋ ಬರೀ ಕಾನೂನು ಇದೆ, ಕೋರ್ಟ್ ಇದೆ, ಎಲ್ಲ ಇದೆ, ಅಲ್ಟ್ರಾಸಿಟಿ ಕೇಸ್ ಇದೆ, ಎಲ್ಲ ಇದೆ. ಅವತ್ತಿನ ಇದ್ರ ಕಾಲಘಟ್ಟದಲ್ಲಿ ಇಲ್ಲ ಅದೆಲ್ಲ. ಆ ಟೈಮಲ್ಲಿ ನಡೆದಿರೋಂಥ ಘಟನೆ. 2 ಜನ, ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಅಮಾಯಕವಾಗಿ ಇದಾಗ್ಬಿಡ್ತದೆ. ಕತೆ ನಿಮಗೆ ಎಲ್ಲ ಥಿಯೇಟ್ರಲ್ಲಿ ನೀವು ಮುಂದೆ ನೀವು ನೋಡ್ತೀರಾ. ಅದೇನಪ್ಪ ಅಂದ್ರೆ ಅವ್ರ ಕತೆ ಹೇಳಿದಾಗ ಬಾಂಬೆಗೆ ಅಮಾಯಕ ಹುಡುಗಿ, ಅವನು ಅಮಾಯಕ, 2 ಜೀವನದಲ್ಲಿ 2 ಹುಡುಗ ಹುಡುಗಿದ ಲೈಫ್ ಹಾಳಾಗೋಗ್ಬಿಡ್ತು. ಆ ಕಥೆನ ಅವರು ಅಲ್ಲಿ ನನಗೆ ಅಜ್ಜಿ ಹೇಳಿದಾಗ ಮನಸ್ಸು ತುಂಬ ನೋವಾಗ್ಬಿಡ್ತು. ಇದು ಮೂಲ ಅರಸೀಕೆರೆ ಶ್ರಾವಣಬೆಳಗೊಳ ಮಧ್ಯದಲ್ಲಿ ನಡೆದಿರೋಂಥ ಘಟನೆ. ಗೌಡ್ರು ಮತ್ತು ಹಿಂದುಳಿದ ವರ್ಗಗಳ ಮಧ್ಯದಲ್ಲಿ ನಡೆದಿರೋಂಥ ಘಟನೆ ಇದು. ಅವರು ಈ ಕಥೆ ಮೂಲ ನಡೆದಿದೆಯಲ್ಲ, ಅವರು ಇಬ್ಬರು ಇಲ್ಲ, ಹೀರೋ ಮತ್ತು ಹೀರೋಯಿನ್ ಆಗಿ ನಾನು ಮಾಡಿಸಿದ ಕಥೆಯಲ್ಲಿ ಅವರಿಲ್ಲ. ಆದರೆ ಆ ಅಜ್ಜಿ ಇದ್ದಾರೆ. ಆ ಅಜ್ಜಿಗೆ ನಾನು ಹೇಳಿದೆ, ನಿಮ್ಗೆ ಪ್ರೆಸ್ ಮೀಟಿಗೆ ಇದಕ್ಕೆಲ್ಲ ಬನ್ನಿ ಅಂತ. ಆದರೂ ನಾನು ಬಿಡ್ತಾರೇನಪ್ಪ, ಇವತ್ತಿನ ಕಾಲಘಟ್ಟದಲ್ಲಿ ಅವರು ದೊಡ್ಡ MR ಆಗಿದ್ದಾರೆ, ನಾನು ಬಿಡ್ತಾರ? ಯಾವುದೇ ಕಾರಣಕ್ಕೂ ಬಿಡಲ್ಲ ನನ್ನ. ಬಾಂಬೆಲೆ ಹೆಂಗೋ ನಾನು ವೇಷಾಟದಲ್ಲಿ ಇದ್ಕೊಂಡು ಎಲ್ಲ ಇದು ಮಾಡಿದೆ. ನಾನು ಆ ಟೈಮಲ್ಲಿ ಘಟನೆ ನಡೆದಿರೋ ಟೈಮಲ್ಲಿ ನನಗೆ ಫುಲ್ಲು ತುಂಬ ಟಾರ್ಚರ್ ಕೊಟ್ಟಿದ್ರು. ಆ ಟೈಮಲ್ಲಿ ಈಗಲೂ ಟಾರ್ಚರ್ ತಗೋಬೇಕೇನಪ್ಪ ಮಗ ಅಂತಂದ್ಬಿಟ್ಟು ಹೇಳಿದ್ರು. ನಾನು ಕನ್ನಡ ಮಾತಾಡ್ತಿದ್ದಾಗಲೇ ಅಲ್ಲಿ ಫುಲ್ ತುಂಬ ಖುಷಿ ಆಗ್ಬಿಟ್ರು ಅಜ್ಜಿ. ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಆ ಘಟನೆ ಎಲ್ಲ ಕೇಳಿದಾಗ ನನ್ನ ಮನಸ್ಸಿಗೂ ತುಂಬ ನೋವಾಗ್ಬಿಡ್ತು. ನೋವಾದಾಗ ಈ ಕತೆ ನಾನು ಹೆಂಗಾರ ಮಾಡಲೇಬೇಕಿದು ಅಂತ ಒಂದು ಚಾಲೆಂಜಿಂಗ್ ತಗೊಂಡೆ. ಪ್ರೊಡ್ಯೂಸರ್ಸ್ ಹತ್ರ ಎಲ್ಲ ಹೋದೆ, ಅಲ್ದುಬಿಟ್ಟೆ. ಗಾಂಧಿನಗರ ಎಲ್ಲ ಫುಲ್ ಅಲ್ದಾಗ ಅವ್ರು ನಾನು ಮಾಡ್ತೀನಿ, ಕೆಲವರು ದೊಡ್ಡವರು ಮಾಡ್ತೀನಿ ಅಂದರು, ಟೈಮ್ ವೇಸ್ಟ್ ಮಾಡಿದ್ರು. ಕೆಲವರು ಅಡ್ವಾನ್ಸ್ ಕೊಟ್ಟರು, ತಿರ್ಗಿ ವಾಪಸ್ ಕೊಟ್ಬಿಟ್ರು. ಅದು ಖರ್ಚು ಮಾಡ್ಕೊಂಡಿದ್ದೆ ಸ್ಕ್ರಿಪ್ಟ್ಗೆ ಹೋಗ್ಬಿಟ್ಟು ಒಂದು ಅಡ್ವಾನ್ಸ್ ಕೊಟ್ಟರೆ ಒಂದು 3 ಲಕ್ಷ ಸ್ಕ್ರಿಪ್ಟು ಮತ್ತು ಡೈಲಾಗ್ ಎಲ್ಲ ಆಗಿ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು. ಪೂಜೆ ಮಾಡಿದೆ. ಅಷ್ಟು ತಿರ್ಗಾ ಮತ್ತೆ ನನಗೆ ಬೇಡ, ಇದು ಕತೆ ಒರಿಜಿನಾಲಿಟಿ ಕತೆ ಇದೆ, ನಾನು ಮಾಡಲ್ಲ. ನಾನು ಮನಸ್ಸಲ್ಲಿತ್ತು. ಎಲ್ಲರೂ ನಂಗೆ ಸಿಕ್ಕಿಲ್ಲ ಚಾನ್ಸು. ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ನಮ್ಮ ಫ್ರೆಂಡ್ ಎಲ್ಲ ನೋಡ್ತಿದ್ರು, ಬಗ್ಗೆ ಕುಮಾರ್ ಸರ್ ಬಗ್ಗೆ ನೋಡ್ತಿದ್ರು. ಒಬ್ಬ ಡೈರೆಕ್ಟರ್ ಇದ್ದಾರೆ, ಮಾಡ್ತೀನಿ ಅಂತ ಕೇಳಿದ್ರು. ನಂಬರ್ಗಳು ಕೂಡ ನಾನು ಮಾತಾಡ್ತೀನಿ ಅಂತಂದೆ. ಆಗ ಅವ್ರ ಹತ್ರ ಕುಮಾರ್ ಸರ್ ಹತ್ರ ಒಂದ್ಸರಿ ಕಾಲ್ ಮಾಡಿದೆ, 1 ವರ್ಷದಿಂದ. ಸರಿ ಬಿಡಪ್ಪ, ಯಾವುದೋ ಚಾನ್ಸ್ ಇದೆ ಹೇಳ್ತೀನಪ್ಪ ಅಂತ ಹೇಳಿದರು. ನಮಗೆ ಕಾಲ್ ಮಾಡ್ಕೊಂಡು ಫ್ರೆಂಡ್ಶಿಪ್ ಆದರು. ಫ್ರೆಂಡ್ಶಿಪ್ ಆದ್ಮೇಲೆ ಒಂದು ದಿವಸ ಕಾಲ್ ಮಾಡಿದ್ರು, ಒಂದು ಆಡಿಷನ್ ಇದೆ ಬಾರಪ್ಪ ನೋಡೋಣ ಅಂತವ. ಕುಮಾರ್ ಸರ್ ಮೀಟ್ ಮಾಡಿದಾಗ ಅವಾಗ ಒಂದು ಪಾತ್ರ ಇದೆ ಮಾಡ್ತೀನಿ ಅಂತ ಕೇಳಿದ್ರು. ಅವ್ರು ಸರ್ ನೀವು ಯಾವ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ ಸರ್ ಅಂತ ಹೇಳಿದೆ. ಹಾಗಾಗಿ ಸರಿ ಸ್ಟೋರಿಯನ್ನು ಹೇಳಿದ ಅವ್ರು ನನಗೆ ಬಂದೆ. ಅವ್ರು ಕೊಟ್ಟು ಪಾತ್ರ ನಾನು ಮಾಡಿದೆ. ಹಾಗಾಗಿ ನನ್ನ ಜವಾಬ್ದಾರಿಕೆ ನಾನು ಪಾತ್ರ ವಹಿಸಿದ್ದೀನಿ. ಆಲ್ರೆಡಿ ಕುಮಾರ್ ಸರ್ ಮಾತಾಡಿದ್ದಾರೆ, ನಂದಕುಮಾರ್ ಸರ್ ಮಾತಾಡಿದ್ದಾರೆ.